ಇನ್ನು ಇನ್ನೊಂದು ಬ್ರೇಕಿಂಗ್ ಬರ್ತಾ ಇದೆ. ಧರ್ಮಸ್ಥಳಗಳಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣ 6ನೇ ಪಾಯಿಂಟ್ನಲ್ಲಿ ಸಿಕ್ತು ಅಸ್ಥಿಪಂಜರ. ವೆರಿ ಶಾಕಿಂಗ್ ನ್ಯೂಸ್ ಇದು, ಇಂಟ್ರೆಸ್ಟಿಂಗ್ ನ್ಯೂಸ್ ಇದು. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣ 2 ದಿನಗಳಿಂದ ನಿರಂತರವಾಗಿ ಭೂಮಿಯನ್ನು ಅಗೆಯಲಾಗ್ತಾ ಇತ್ತು. 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಸಿಕ್ಕಿದೆ. ಅನಾಮಿಕ ಗುರುತಿಸಿದ ಸ್ಥಳದಲ್ಲಿ ಕಳೇಬರ ಲಭ್ಯವಾಗಿದೆ. ನೇತ್ರಾವತಿ ನದಿ ದಡದಲ್ಲಿ ಎಸ್ಐಟಿ ಶೋಧ ಕಾರ್ಯ ನಿರಂತರವಾಗಿ ನಡೀತಾ ಇತ್ತು ನಿನ್ನೆಯಿಂದ. ಅಸ್ಥಿಪಂಜರದ ಭಾಗಗಳು ಇನ್ನೂ ಆಳಕ್ಕೆ ಗುಂಡಿಯಾಗಿರುವ ಕಾರ್ಯ ಅಲ್ಲಿ ನಡೀತಿದೆಯಾ ಅನ್ನುವಂಥ ಪ್ರಶ್ನೆ ಇಲ್ಲಿ. ನಿಜವಾಗ್ಲೂ ಅಸ್ಥಿಪಂಜರ ಸಿಗ್ತಾ ಅಲ್ಲಿ? ತಲೆಬುರುಡೆ ಮೂಳೆಗಳು ಸಿಕ್ಕಿರುವಂತಹ ಮಾಹಿತಿಯನ್ನ ಲಭ್ಯವಾಗ್ತಾ ಇದೆ ಅಂತೆ. ಆ ಮೂಳೆ ಮನುಷ್ಯರದ್ದೇ ಎಂಬ ಮಾಹಿತಿ ಇಲ್ಲ. ಇಂಟ್ರೆಸ್ಟಿಂಗ್. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಸಿಕ್ಕಿದೆಯಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಏನೋ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ, ಆದರೆ ನಿಜವಾಗ್ಲೂ ಅಲ್ಲಿ ಅಸ್ಥಿಪಂಜರವೇ ಸಿಕ್ಕಿದೆಯಾ ಅಥವಾ ಅದು ಮನುಷ್ಯರದ್ದ, ಪ್ರಾಣಿಗಳದ್ದ? ಇಂತಹ ಅನೇಕ ಪ್ರಶ್ನೆಗಳು ಇದೀಗ ಓಡಾಡ್ತಾ ಇದೆ. 2 ದಿನಗಳಿಂದ ಅನಾಮಿಕ ಬಂದಿದ್ರು, ಇಲ್ಲಿ ಅಸ್ಥಿಪಂಜರಗಳನ್ನು ಹೂತಿಟ್ಟಿದ್ದೆ ಅಂತ ಹೇಳ್ತಿದ್ರು. ಆದರೆ ಮೊದಲನೇ ಪಾಯಿಂಟ್ ಆಗಿದ್ರು, ಏನೂ ಸಿಗ್ಲಿಲ್ಲ. 2ನೇ ಪಾಯಿಂಟ್ ಏನೂ ಸಿಗ್ಲಿಲ್ಲ. 3ನೇ ಪಾಯಿಂಟ್ ಇಲ್ಲ. 4ನೇ ಪಾಯಿಂಟ್ ಇಲ್ಲ. 5ನೇ ಪಾಯಿಂಟ್ ಏನೂ ಸಿಗ್ಲಿಲ್ಲ. 6ನೇ ಪಾಯಿಂಟಲ್ಲಿ ಏನೋ ಒಂದಿಷ್ಟು ಸಿಕ್ಕಿದೆ ಅಂತೆ, ಆದರೆ ಅದು ಮನುಷ್ಯರದ್ದೇ ಕಳೇಬರನ ಇಲ್ವಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಇನ್ನು ಈ ವಿಚಾರದ ಕುರಿತಾಗಿ ಮಾತಾಡೋಕೆ ನನ್ನ ಜೊತೆಯಲ್ಲಿ ಅರುಣ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್, ಅಲ್ಲಿ ಏನಾಗ್ತಾ ಇದೆ? ಮೊದಲನೇ ಪಾಯಿಂಟಲ್ಲಿ ಏನು ಸಿಗ್ಲಿಲ್ಲ, 2ನೇ ಪಾಯಿಂಟಲ್ಲಿ ಏನು ಸಿಗ್ಲಿಲ್ಲ, 5 ಪಾಯಿಂಟ್ಗಳನ್ನು ಆಗಿದ್ರು ಕೂಡ ಏನೂ ಸಿಗ್ಲಿಲ್ಲ. ಈಗ 6ನೇ ಪಾಯಿಂಟಲ್ಲಿ ಏನೋ ಸಿಕ್ಕಿದೆ ಇಲ್ಲ ಅನ್ನುವಂಥ ಮಾತುಗಳೆಲ್ಲ ಬರ್ತಾ ಇದೆಯಲ್ಲ, ಏನಾಗಿದೆ ಅಲ್ಲಿ ಅರುಣ್? 13 ಪ್ರದೇಶಗಳನ್ನ ವಿಶೇಷವಾಗಿ ಅನಾಮಿಕ ವ್ಯಕ್ತಿ ಗುರುತಿಸಿದಂತು. ಕಳೆದ 2 ದಿನಗಳಿಂದ ನಿರಂತರವಾಗಿ ATS ಅವ್ರನ್ನ ಆರೋಪಿ ಅಥವಾ ಯಾರು ದೂರುದಾರ ಆಗಿದ್ನೋ ಆ ವ್ಯಕ್ತಿನ ಸ್ಥಳಕ್ಕೆ ಕರ್ಕೊಂಡೋಗಿ ಆತ ತೋರಿಸಿದ ಜಾಗದಲ್ಲೇ ನಿರಂತರವಾಗಿ ಅಗಿತಾ ಇದ್ರು. ಅದು ಆತ 8 ಅಡಿ ಅಗಿಯೋದಕ್ಕೆ ಹೇಳಿದ್ರೆ ಇವರು 12 ಅಡಿ ಅಗಿದ್ರು ಕೂಡ 5 ಪಾಯಿಂಟ್ಗಳಲ್ಲಿ ಏನೂ ಸಿಕ್ಕಿರ್ಲಿಲ್ಲ. ಈಗ ಇವತ್ತು ಬೆಳಗ್ಗೆ 10 ಗಂಟೆಗೆ ಮತ್ತೆ ಅದೇ ಪ್ರದೇಶದಲ್ಲಿ ಧರ್ಮಸ್ಥಳದ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದಲ್ಲೇ 6ನೇ ಪಾಯಿಂಟ್ ನಲ್ಲಿ ಬೆಳಗಿನಿಂದಲೂ ಕೂಡ 10 ಗಂಟೆಯಿಂದಲೂ ಕೂಡ ಮತ್ತೆ ಅಗಿಯುವಂತಹ ಉತ್ಖನನ ಮಾಡುವಂತಹ ಕಾಮಗಾರಿಗೆ ಕೆಲಸಕ್ಕೆ ಚಾಲನೆ ನೀಡಲಾಗಿತ್ತು. ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ 6ನೇ ಪಾಯಿಂಟ್ ಅಲ್ಲಿ ಏನೋ ಸಿಕ್ಕಿದೆ, ಆದ್ರೆ ಅದೇನು ಅನ್ನೋದು ಖಚಿತ ಆಗಿಲ್ಲ. ಯಾಕಂತಂದ್ರೆ ಸುದ್ದಿಗಾರರನ್ನಾಗ್ಲಿ ಸಾಮಾನ್ಯ ಜನರನ್ನಾಗ್ಲಿ ಆ ಪಾಯಿಂಟ್ ಹತ್ರ ಬಿಟ್ಟಿಲ್ಲ. ಬಹಳ ದೂರದಿಂದಲೇ ಅವರು ಇವರು ಹೇಳಿರುವಂತ ಮಾತುಗಳನ್ನ ಕೇಳ್ತಾ ಇದ್ರೆ ಏನೋ ಸಿಕ್ಕಿದೆ ಅಂತ ಹೇಳ್ತಾ ಇದೆ. ಅದೇನು ಯಾವ್ದೋ ಒಂದಿಷ್ಟು ಅವಶೇಷಗಳು ಸಿಕ್ಕಿವೆ. ಅವಶೇಷಗಳು ಮನುಷ್ಯರದ್ದೇನಾ, ಪ್ರಾಣಿ ಇದೆನಾ, ಅಥವಾ ಬೇರೆ ಏನ್ ಸಿಕ್ಕಿದೆ ಸ್ಪಷ್ಟ ಆಗಿಲ್ಲ. ನೆನ್ನೆಯೂ ಕೂಡ 5 ಪಾಯಿಂಟ್ಗಳಲ್ಲಿ ಆಗದಂತ ಸಂದರ್ಭದಲ್ಲಿ 5ನೇ ಒಂದು ಪಾಯಿಂಟ್ ನಲ್ಲಿ ಮಹಿಳೆಯ ಬ್ಲೌಸು, ಅದ್ರ ಜೊತೆಗೆ ಒಂದಿಷ್ಟು ATM ಕಾರ್ಡ್ಗಳು, ಐಡೆಂಟಿ ಕಾರ್ಡು, ಪ್ಯಾನ್ ಕಾರ್ಡು ಇವೆಲ್ಲ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇತ್ತು. ಅದು ಕೂಡ ATS ಕಡೆಯಿಂದ ಅಥವಾ STF ಏನಿದೆ ಅವರ ಕಡೆಯಿಂದ ಅಧಿಕೃತವಾಗಿ ಕೊಟ್ಟಿರುವಂತ ಹೇಳಿಕೆಯಲ್ಲ. ಬದಲಿಗೆ ಅನಾಮಿಕ ವ್ಯಕ್ತಿಯ ಪರವಾಗಿರುವಂತ ವಕೀಲರು ಅಲ್ಲಿ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇತ್ತು. ಈಗಲೂ ಸಹ ಅಷ್ಟೇ 6ನೇ ಪಾಯಿಂಟ್ ಅಲ್ಲಿ ಏನೋ ಸಿಕ್ಕಿದೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಏನು ಅನ್ನೋದು. ಬಹುಶಃ ಸ್ವಲ್ಪ ಹೊತ್ತಲ್ಲಿ 6ನೇ ಪಾಯಿಂಟ್ ಅಲ್ಲಿ ಅದು ಅಸ್ಥಿಪಂಜರವೋ ಅಥವಾ ಮಾನವ ದೇಹದ ಅವಶೇಷಗಳೋ ಅಥವಾ ಇನ್ಯಾವುದೋ ಪ್ರಾಣಿಯ ಅವಶೇಷಗಳೋ ಅದು ಗೊತ್ತಾಗ್ಬೇಕಾಗಿದೆ. ಒಂದು ವೇಳೆ ಅಸ್ಥಿಪಂಜರ ಸಿಕ್ಕರೂ ಸಹ ಆ ಅಸ್ಥಿಪಂಜರ ನಿಜವಾಗ್ಲೂ ಮನುಷ್ಯರದ್ದೇನಾ ಅನ್ನೋದನ್ನ ಸಾಬೀತುಪಡಿಸ್ಬೇಕಾದ್ರೆ ಅದನ್ನ FSL ಗೆ ಕಳಿಸ್ಬೇಕಾಗತ್ತೆ. FSL ರಿಪೋರ್ಟ್ ಎಷ್ಟು ವರ್ಷ ಹಳೆಯದ್ದು ಆ ಅಸ್ಥಿಪಂಜರ, ಆ ಅಸ್ಥಿಪಂಜರ ಅಥವಾ ಆ ವ್ಯಕ್ತಿ ಯಾವ ರೀತಿ ಸತ್ತಿರಬಹುದು ಅನ್ನೋದನ್ನ FSL ಅಲ್ಲಿ ದೃಢ ಆಗ್ಬೇಕಾಗತ್ತೆ. ಅದಾದ ಬಳಿಕವಷ್ಟೇ ಇಡೀ ಪ್ರಕರಣಕ್ಕೆ ಒಂದು ಹೊಸ ತಿರುವು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಕಾರ್ತಿಕ್. ಎಸ್, ಥ್ಯಾಂಕ್ ಯು ಅರುಣ್ ಸರ್. ನಿಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು.